ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮೈ ಲಿಟಲ್ ವರ್ಲ್ಡ್ ಲವ್ ಯೂಟ್ಯೂಬ್ ಚಾನಲ್. ನಾನು ಲಾವಣ್ಯ ಮಾತಾಡ್ತಾ ಇರೋದು. ಇದು ಅದೇ ಹೇಳಿದ್ನಲ್ಲ, ಬಿಜಾಪುರ ಸೆಕೆಂಡ್ ಡೇ ಪಾರ್ಟ್ 1 ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು ಪಾರ್ಟ್ 2 ಆಗಿರುತ್ತೆ. ಅಂದರೆ ವಿಡಿಯೋ ಲೆಂತಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಅಲ್ಲಿಗೆ ಎಂಡ್ ಮಾಡಿದೆ. ಇದು ಮತ್ತೆ ಬಿಜಾಪುರದಿದು ಫಸ್ಟು ಸ್ಟಾರ್ಟಿಂಗು ಮುಂದೆ ಇರುವಂಥದ್ದು ಮ್ಯೂಸಿಯಮ್ಮು. ಅದನ್ನು ನೋಡಿಕೊಂಡು ನಾವು ಇಲ್ಲಿ ಗೋಲ್ ಗುಂಬಜ್ ಹತ್ರ ಬಂದ್ವಿ. ಇಲ್ಲಿಗೆ ಬೇರೆ ಟಿಕೆಟ್ ಅಂತ ಅಂದರೆ ಹೇಳಿದ್ನಲ್ಲ, 20 ರೂಪೀಸ್ ಇಲ್ಲಿಗೆ ಬೇರೆ ಟಿಕೆಟು. ಇಲ್ಲಿ ಬಂದು ಒಳಗಡೆ ಎಂಟ್ರೆನ್ಸ್ ಹಾಕ್ತಿದ್ದೀವಿ. ನೋಡ್ಬೋದು ನೀವು ಎಷ್ಟು ದೊಡ್ಡದಾಗಿದೆ ಅಂತ ಅಂದ್ಬಿಟ್ಟು. ನಾನು ಆಲ್ರೆಡಿ ಒಂದ್ಸಲ ನೋಡಿದ್ದೆ ಇದನ್ನು. ಆವಾಗಲೂ ಏನು ಅನ್ನಿಸ್ತಿರ್ಲಿಲ್ಲ, ಅಂತಂದರೆ ಆವಾಗ ಸ್ಕೂಲ್ ಟ್ರಿಪ್ಪಲ್ಲಿ ಬಂದಿದ್ದು. ಅವಾಗ ಏನೋ ಅನ್ನಿಸ್ತಿರ್ಲಿಲ್ಲ. ಇವಾಗಲೂ ಅಷ್ಟೇ ಫ್ಯಾಮಿಲಿ ಬಂದಿರೋದ್ರಿಂದ ಏನೋ ಒಂಥರ ಬೇರೆ ಥರ ಫೀಲ್ ಆಯಿತು ಅಂತಲೇ ಹೇಳ್ಬೋದು. ಚೆನ್ನಾಗಿತ್ತು. ನನಗಂತೂ ವಿಡಿಯೋ ಮಾಡೋದು ಮತ್ತು ಇದು ಮಾಡೋದು ಆ ಥರದ್ದೆಲ್ಲ ನನಗೆ ಫೋಟೋ ತೊಗೊಳ್ಳೋದು ಅದೆಲ್ಲ ನಂಗೆ ಕಷ್ಟ ಅಂತ ಅನ್ನಿಸ್ಲಿಲ್ಲ. ಇವನು ಅಭಿ ಅಂತ, ಅವನು ಸಖತ್ತಾಗಿ ವಿಡಿಯೋ ಮಾಡೋದು ಫೋಟೋ ತೊಗೊಳೋದು ಎಲ್ಲ ಮಾಡಿಕೊಟ್ಟ. ಹಂಗಾಗಿ ನನಗೇನು ಕಷ್ಟ ಅನ್ನಿಸ್ತಿಲ್ಲ. ಫುಲ್ ಎಂಜಾಯ್ ಮಾಡ್ತಾಯಿದ್ದೆ ನಾನು. ಅವನ ಕೈಲಿ ಫೋನ್ ಕೊಟ್ಬಿಟ್ಟು ಅವನು ಹಂಗೇ ಚೆನ್ನಾಗಿ ತೆಗಿತಾ ಇದ್ದ ವೀಡಿಯೋಸ್ ಎಲ್ಲನೂ. ಮತ್ತು ಇವಾಗ ಬಂದ್ವಿ ಮೇಲ್ಗಡೆ ಹತ್ಕೊಂಡು. ಫುಲ್ ಒಳಗಡೆ ಎಲ್ಲ ಮಕ್ಕಳೇ ಇದ್ದಿದ್ದರಿಂದ ಕಿರ್ಚಾಡೋದೆಲ್ಲ ಜಾಸ್ತಿ ಆಗ್ಬಿಟ್ಟಿತ್ತು. ಅಂದರೆ ನಮ್ಮ ವಾಯ್ಸ್ ಗೊತ್ತಾಗ್ತಿರ್ಲಿಲ್ಲ, 7 ಸಲ ಕೇಳಿಸುತ್ತಾ ಇಲ್ವಾ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ ನಮಗೆ. ಅಂದರೆ ನನ್ನ ಫ್ರೆಂಡು ಪ್ರೆಗ್ನೆಂಟ್ ಅಲ್ವಾ, ಅವಳು ಬರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಕೂತಿದ್ದಾಳೆ, ನೀವು ನೋಡ್ತಿರ್ಬೋದು. ಮತ್ತು ಅಪ್ಪ ಅಮ್ಮ ನಮ್ಮ ಅಶ್ವಿನಿ ಅಕ್ಕ ಅಂತಿದ್ದಾರೆ, ಅವರ ಅತ್ತೆ ಮಾವ ಅವರು ಅಲ್ಲೇ ಕೂತಿದ್ದಾರೆ. ಅವ್ರು ಹತ್ತಕ್ಕಾಗಲ್ಲ ಅಂತ ಅಷ್ಟೇ. ಈಗೆಲ್ಲ ನೋಡಿಕೊಂಡು ಬಂದ್ವಿ ಒಳಗಡೆ. ಫುಲ್ಲು ಅಂದರೆ ನೋಡ್ತಾಯಿದ್ರೆ ಒಂಥರ ಭಯ ಆಗುತ್ತೆ. ಇಲ್ಲಿ ಇಬ್ಬರು ಪ್ರೇಮಿಗಳು ಸತ್ತೋಗ್ಬಿಟ್ಟಿದ್ರಂತೆ, ಅದನ್ನು ಹೇಳ್ತಾಯಿದ್ರು ಅವರು. ಕೈಕಾಲು ಕಟ್ಕೊಂಡು ಮೇಲಿಂದ ಜಂಪ್ ಆಗಿಬಿಟ್ಟಿದ್ರಂತೆ. ಒಂದು ಸ್ವಲ್ಪ ದಿನ ಒಳಗಡೆ ಯಾರೂ ಕಳಿಸ್ತಿರ್ಲಿಲ್ವಂತೆ, ಅಂದರೆ ಅಲೋ ಮಾಡ್ತಿರ್ಲಿಲ್ವಂತೆ. ಇವಾಗ ಒಳಗಡೆ ಬಿಡ್ತಿದ್ದಾರೆ ಅಂತ ಹೇಳ್ತಾಯಿದ್ರು. ಚೆನ್ನಾಗಿತ್ತು ನೋಡೋಕ್ಕೆ. ನಮ್ಗೆ ಗೊತ್ತಾಗಲ್ಲ, ಒಂದು ಸಲ ಕಿರ್ಚಿದ್ರೆ 7 ಸಲ ಕೇಳಿಸುತ್ತಾ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಅಂದರೆ ಇನ್ನೊಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೇನು ಅಂದರೆ, ಅಶ್ವಿನಿ ಅಕ್ಕ ಹೇಳ್ಕೊಟ್ಟಿದ್ದು ನನಗೆ. ಅವರು ಅಂದರೆ ಪಾರು ಅವ್ರ ಅಕ್ಕ ಅವರು ಈ ಕಡೆ ಗೋಡೆಯಲ್ಲಿ ಕೂಗಿದ್ರೆ ಆ ಕಡೆ ಗೋಡೆಯಲ್ಲಿ ಅಂದರೆ ಆಪೋಸಿಟ್ ಗೋಡೆ ಕಿವಿ ಕೊಟ್ಟು ಕೇಳಿದ್ರೆ ಅದು ಕೇಳಿಸುತ್ತೆ. ಅದು ಎಕ್ಸ್ಪೀರಿಯೆನ್ಸ್ ಮಾಡ್ದೋ, ಚೆನ್ನಾಗಿತ್ತು ಅದು ನನಗೆ ಗೊತ್ತಿರಲಿಲ್ಲ. ಈಗ ನಾವು ಗೋಲ್ ಗುಂಬಜ್ ನೋಡಿಕೊಂಡು ಅಲ್ಲಿಂದ ಬೂತ್ನಾಳ್ ಕೆರೆ ಅಂತ ಅಲ್ಲಿಗೆ ಬಂದ್ವಿ. ಪಾರ್ಕ್ ಇದೆ, ಅಂದರೆ ಆ ಕೆರೆ ಪಕ್ಕನೇ ಪಾರ್ಕ್ ಇದೆ. ಅದು ಪಾರ್ಕಿಂದ ಒಳಗಡೆ ಆಗೋದಂಗೆ ಕೆರೆ ಇದೆ. ನಾವು ಪಾರ್ಕಿಗೆ ಬಂದ್ವಿ. ಪಾರ್ಕು ಅಷ್ಟೇ ತುಂಬ ಚೆನ್ನಾಗಿತ್ತು. ಅಲ್ಲೇ ಟೈಮ್ ಆಗಿದ್ದರಿಂದ ಅಲ್ಲೇ ಊಟ ಎಲ್ಲ ಮನೆಯಿಂದನೇ ತೊಗೊಬಂದಿದ್ರು. ಅಲ್ಲೇ ಊಟ ಮಾಡಿಕೊಂಡು ನಾವು ಮತ್ತೆ ಅಲ್ಲಿಂದ ಹೊರಟ್ವಿ. ಯಾವ್ದಿದು? ಇಬ್ರಾಹಿಂ ರೋಜಾ. ವಾವ್, ಸಖತ್ತಾಗೈತೆ.
ಯಾವ್ದೋ ಪ್ಯಾರ್ಗೆ ಆಗ್ಬಿಟ್ಟೈತೆ ಸಾಂಗು, ಪ್ಯಾರ್ಗೆ ಆಗ್ಬಿಟ್ಟೈತೆ, ಅಯ್ ನಮ್ದಕ್ಕೆ ಪ್ಯಾರ್ಗೆ ಆಗ್ಬಿಟ್ಟೈತೆ. ಇಬ್ರೇ ಎಂಟ್ರೆನ್ಸ್. ಒಬ್ಬೊಬ್ರೆ ಬಂದ್ರೆ ಭಯ ಆಗುತ್ತಪ್ಪ. So elegant, just looking like a wow. Just looking like a wow. So beautiful, so elegant, just looking like a wow. ನೀನು ವೈದಾಗ ಹೋಗು ನೀನು. ಇಬ್ರಾಹಿಂ ರೋಜಾ, ಇದ್ರ ಬಗ್ಗೆ ಹೇಳು. ನಂಗೆ ಗೊತ್ತು ನೀನ್ ಏನಕ್ಕೆ ಹಿಂದೆ ಉಳ್ಕೊಂಡಿದೆ ಅಂತ. ಈಗ ಗೊತ್ತೈತಿ ನನ್ಗೆ. ಏನು ಕಾಣಿಸ್ತಾನೆ ಇಲ್ಲ ಒಳಗಡೆ. ಏನ್ ಮಾಡ್ಕೊಳ್ಳಿ ಇವೆಲ್ಲ ಏನು ಗೋರಿಗಳ ಸಮಾಧಿ?